ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯ್ತು. ಇವಾಗ ನಿಮ್ಮ ಕೆಲಸ, ನೀವೇನು ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬೇಕು, ಗುರೂಜಿಯವರೊಟ್ಟಿಗೆ ನೇರವಾಗಿ ಮಾತನಾಡಬೇಕು. ಅದಕ್ಕೂ ಮುನ್ನ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಹೀಯಾಳ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ವೀಕ್ಷಕರೇ, ನೋಡಿದ್ರಲ್ಲ, ಜ್ಯೋತಿಷ್ಯ ಶಾಸ್ತ್ರವನ್ನ ನೀವು ಕೂಡ ಕಲಿಬಹುದಾಗಿದೆ. 113ನೇ ಬ್ಯಾಚ್ ಜೂನ್ 8ರಿಂದ ಶುರುವಾಗ್ತಾ ಇದೆ. 7,999 ರೂಪಾಯಿಗೆ ಅತಿ ಕಡಿಮೆ ದರದಲ್ಲಿ ಜ್ಯೋತಿಷ್ಯವನ್ನ ಕೂಡ ಕಲಿಬಹುದಾಗಿದೆ. ಅದು ಕೇವಲ 15 ದಿನಗಳಲ್ಲಿ ಮನೆಯಿಂದಲೇ ಕುಳಿತು. ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಅಶೋಕ್ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಡೇಟ್ ಆಫ್ ಬರ್ತ್ ಇದೆ ಮೇಡಮ್. ಹೇಳಿ. 29/8 1988. 1988. ಓಕೆ, ಹುಟ್ಟಿದ ಸಮಯ? ಬೆಳಿಗ್ಗೆ 6:15. ಬೆಳಿಗ್ಗೆ 6:15. ಓಕೆ, ಹುಟ್ಟಿದ ಸ್ಥಳ? ಗುಲ್ಬರ್ಗ ಮೇಡಮ್, ಆಳಂದ ತಾಲೂಕು ಗುಲ್ಬರ್ಗ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಸರ್? ಮೇಡಮ್, ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಆರೋಗ್ಯದ ಬಗ್ಗೆ ಏನಾಗಿದೆ ತಮಗೆ? ಮೇಡಮ್, ಸ್ವಲ್ಪ ಶರೀರ ಸ್ವಲ್ಪ ಆರಾಮಿಲ್ರಿ, ಮೈಕೈ ಸ್ವಲ್ಪ ವೀಕ್ನೆಸ್, ಸ್ವಲ್ಪ ಜಾಸ್ತಿ ವೀಕ್ನೆಸ್ ಆಗ್ತಾ ಇದೆ. ದವಾಖಾನಿಗೆ ತೋರಿಸಿದ್ರು ಕಡಿಮೆ ಆಗಿಲ್ಲ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ಸ್ವಲ್ಪ ಸೋಮಾರಿತನ, ಆಲಸ್ಯ ಸ್ವಲ್ಪ ಹೆಚ್ಚಾಗಿದೆ. ನಿಮ್ಮ ಜಾತಕ ಹಾಕ್ತಾ ಇದ್ದೀನಿ. ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಗುಲ್ಬರ್ಗ.
ಒಂದೇ ರೇಖಾಂಶ ಅಕ್ಷಾಂಶ ಇರೋದನ್ನು ಹಾಕಿದ್ದೀನಿ. 37 ವರ್ಷ ಈಗ ನಿಮಗೆ. ಜಾತಕದ ಕುಂಡಲಿಯಲ್ಲಿ ಲಗ್ನ ಸೂರ್ಯ ಮತ್ತು ಕೇತು ಕಾಂಬಿನೇಷನ್ ಇರ್ತಕ್ಕಂಥದ್ದು. ಹಾಗೆ ಆರೋಗ್ಯದ ವಿಚಾರ ನೋಡಬೇಕು ಅಂತಂದರೆ 6ನೇ ಮನೆ, 8ನೇ ಮನೆ, 12ನೇ ಮನೆ. ಸೊ ಇರ್ತಕ್ಕಂಥ ಗ್ರಹ ಚಂದ್ರ ಮತ್ತು ಮಂಗಳ ಇರ್ತಕ್ಕಂಥದ್ದು ತೋರಿಸುತ್ತೆ. ಸೊ ನಮ್ಮ ಹೆಲ್ತ್ ವಿಚಾರದಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಚಂದ್ರ ಮತ್ತು ಮಂಗಳನ ಕಾಂಬಿನೇಷನ್ ಇದೆಯಾ? ಚಂದ್ರ 7ರಲ್ಲಿದೆ, ಮಂಗಳ 8ರಲ್ಲಿದೆ. ಸೊ ಸಮಸ್ಯೆ ಬಂದಿರತಕ್ಕಂಥದ್ದು ಮಂಗಳನಿಂದ. ಯಾವುದು ರೆಡ್ ಇರುತ್ತೋ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಅದ್ರ ಜೊತೆಗೆ ಕೇತು ದಶ ನಡೀತಾ ಇರೋದ್ರಿಂದ ಕೇತು ಸ್ವಲ್ಪ 11, 3, 10, 9 ಅಂಡರ್ಗ್ರೌಂಡಲ್ಲಿ 8 ಇರೋದ್ರಿಂದ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ತೊಗೊಳ್ಬೇಕು ಅಂತಂದರೆ ಇಲ್ಲಿ 9, 5 ಕಾಂಬಿನೇಷನ್ನೇ ನಾವು ತೊಗೊಳ್ಬೇಕು. ಈ ಒಂದು ಗ್ರಹದ ಕಾಂಬಿನೇಷನ್ ಬರ್ತಕ್ಕಂಥದ್ದು ಗುರುವಿನಲ್ಲಿ. ಸೊ ಇವರು ಒಳ್ಳೆಯ ಉಂಗುರ ಧರಿಸಿದ್ರೆ ಅವರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಎಲ್ಲೋ ಸಫೈರ್ ಅಂತ ಕರಿತೀವಿ, ಪುಷ್ಪರಾಗ ಅಂತ ಸಿಗುತ್ತೆ ನಮ್ಮ ಆಫೀಸಲ್ಲಿ. ಧರಿಸ್ಕೊಳ್ಳಿ. ಆರೋಗ್ಯದಲ್ಲಿ ಯಾವುದೇ ರೀತಿ ಆಪರೇಷನ್ ಆಗ್ತಕ್ಕಂಥದ್ದು ಮತ್ತೊಂದು ಬರೋದಿಲ್ಲ. ಸೊ ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಕೇತುವಿನ ಜಪ ಮಾಡಿ. ಓಂ ಕೆಂ ಕೇತುವೇ ನಮಃ ಅಂತ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಜೆಮ್ಸ್ ಹಾಗೆ ಕ್ರಿಸ್ಟಲ್ಸ್ ಬೇಕು ಅಂತಂದರೆ, ಕೈಲಾಶ್ ಯಂತ್ರ ಬೇಕು ಅಂದರೆ ನೀವು ಗುರೂಜಿಯವರಿಗೆ ಕಾಲ್ ಮಾಡಬಹುದಾಗಿದೆ. ಹಾಗೆ ಅದನ್ನು ಕೂಡ ಸ್ಥಾಪನೆ ಮಾಡಬಹುದಾಗಿದೆ, ಪೂಜೆ ಮಾಡಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ರಾಣೆಬೆನ್ನೂರಿಂದ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗಳ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳ್ತೀರಾ? 25/12. 25/12. 1997. 1997. ಹುಟ್ಟಿದ ಸಮಯ? ಮಧ್ಯಾಹ್ನ 3:15. ಮಧ್ಯಾಹ್ನ 3:15. ಹಾವೇರಿ. ಹುಟ್ಟಿದ ಸ್ಥಳ ಹಾವೇರಿ. ಓಕೆ, ಹಾವೇರಿ. ಗುರುಗಳಿದ್ದಾರೆ, ಮಾತನಾಡಬಹುದು. ಹೇಳಿ, ಏನು ಕೇಳಬೇಕಾಯ್ತು ಈ ಜಾತಕದವ್ರದ್ದು? ಉದ್ಯೋಗದ ನನ್ನ ಮಗಳಿಗೆ ಉದ್ಯೋಗ ಬದಲಾವಣೆ ಆಗ್ತತೆ, ಮತ್ತ ಮದುವೆ ಆಗ್ತತ್ರಿ. ಆದ್ರ ಮದುವೆ ಜೀವನ ಹೆಂಗಿರ್ತತ್ರಿ? ಸೊ ಡೈರೆಕ್ಟಾಗಿ ಎಲ್ಲ ಫ್ರೀ ತೊಗೋಬೇಕಾ ನೀವು? ಅಲ್ರಿ, ನಾವು 500 ರೂಪಾಯಿ ಕೊಟ್ಟು ನಿಮ್ಮ ಇವ್ರಿಗೆ ಕೇಳಿದ್ದೀವ್ರಿ. ಅಲ್ಲಲ್ಲ, ಹಿಂದೆ ಕೇಳಿದ್ದೀವ್ರಿ. ಮತ್ತೆ ಕೇಳಾದ್ಮೇಲೆ ಮತ್ತೆ ಯಾಕೆ ಕೇಳಬೇಕು ಹೇಳಿ? ಇಲ್ರಿ, ಕೇಳಿದ್ರ ಅವ್ರು ಇಲ್ಲ ನಿಮ್ಮ ಹತ್ರ ಮಾತಾಡ್ತೀವಿ ಅಂತ ಅಂದಿದ್ರಿ. ಮಾತಾಡ್ಸೇ ಇಲ್ರಿ. ಏನ್ ಮಾತಾಡ್ತೀವಿ? ಮತ್ತೊಮ್ಮೆ ಫೋನ್ ಹಚ್ಚಿದ್ರೆ ಅವ್ರಿಗೆ ಎತ್ಲೂ ಇಲ್ಲ. ಯಾರಮ್ಮ, ಯಾವ ನಂಬರ್ಗೆ ಮಾಡ್ತಾ ಇದ್ದೀರಾ? ಇಲ್ಲಿ ನಮ್ಮ ಹೆಸರು ಹೇಳ್ಕೊಂಡು ತುಂಬಾ ಜನ ಮೋಸ ಮಾಡ್ತಾರೆ. ಯಾವ ನಂಬರ್ ಅಂತ ಹೇಳ್ತೀರಾ? ಅದು ಗ್ಯಾರಂಟಿ ನ್ಯೂಸ್ ನಾಗ ಬಂದಿತ್ತು ನೋಡ್ರಿ. ಓ, ಅದಿಲ್ಲ ಹಂಗಾರೆ. ನಮ್ದು ಈ ನಂಬರ್ ಇಲ್ಲಿ ಮೇಲ್ಗಡೆ ಕೊಟ್ಟಿರೋ ನಂಬರ್ಗೆ ಮಾಡ್ತೀರಾ? 9513577337. ಅದನ್ನ ಮಾಡ್ತೇವ್ರಿ. ಅವ್ರು 5,000 ಕೊಟ್ರ ಹೇಳ್ತಾರ್ರಿ ಅವ್ರ ಹತ್ರ. ನನ್ನ ಕನ್ಸಲ್ಟೇಷನ್ ಮಾಡಿದ್ರೆ ಅರ್ಧ ಗಂಟೆ. ಹೌದು, ನನ್ನ ಚಾರ್ಜೇ ಅಷ್ಟು. ಯಾಕೆಂದ್ರೆ ಒಬ್ರು ಇವರು ಸರ್ಜನ್ ಹತ್ರ ಹೋದ್ರೆ ಕರೆಕ್ಟ್ ಡೈರೆಕ್ಷನ್ ಕೊಡ್ತಾರೆ. ನಮ್ದು ಕಾಸ್ಟ್ ಅಷ್ಟೇನೆ. ನಾನು ಯಾವ್ದ್ರಲ್ಲೂ ಕೂಡ ಇದು ಮಾಡೋದಿಲ್ಲ. ನಾವು ನಿಮಗೆ 500 ರೂಪಾಯಿ ತಗೊಂಡು 2 ಲಕ್ಷದ ಪೂಜೆ ಹೇಳೋದು, 200 ರೂಪಾಯಿ ತಗೊಂಡು ನಿಮ್ಗೆ ಕೊಡಿ ಒಂದು 10,000ದ ಪೂಜೆ ಮಾಡಿಸ್ತೀನಿ ಅನ್ನೋದು. ಅಂದ್ರೆ ಅವರು ಕೊಟ್ಟು 500 ರೂಪಾಯಿದ್ದು ಇದು ಮಾಡೋ ನಾವು 528 ಕೇಳ್ಬೋದು. 528 ಅಂತ ಹೇಳಿದ್ರಿ. ಅದಕ್ಕೆ ಹಾಕಿದ್ವಿ ನಾವು. ದುಡ್ಡು ಹಾಕಿದ್ರೆ ಹಾಕದ ಮೇಲೆ ಕಾದ್ರೆ ನನ್ನ ಮುಖಾಂತರನೇ ಕರೆಕ್ಟಾಗಿ ಹೇಳ್ತಾರೆ. ಇಲ್ಲೊಂದ್ಸತಿ ಹೇಳೋದು, ಅಲ್ಲೊಂಥರ ಹೇಳೋದು, ನಿಮಗೆ ಕನ್ಫ್ಯೂಸ್ ಮಾಡ್ಕೊತೀರಾ. ಯಾವ್ದಾದ್ರು ಒಂದು ಪಾಲಿಸಿ. ಅದ್ರ ಬದಲು ನಾನು ಯಾಕೆ 5,000 ರೂಪಾಯಿ ಇಟ್ಟಿದ್ದೀನಿ ಗೊತ್ತಾ ಕನ್ಸಲ್ಟೇಷನ್ನು? ಕಲಿಯೋದಕ್ಕೆ ಯಾಕೆ 7,000 ರೂಪಾಯಿ? 7,900, 2,000 ಅಲ್ಲ ಡಿಫ್ರೆನ್ಸು. ನನ್ನ ಉದ್ದೇಶ ಕಲಿಬೇಕು ಅಂತ. ನನ್ನ ಹತ್ರ ಬರಬಾರ್ದು. ತುಂಬ ಜನಕ್ಕೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ತಿಳ್ಕೋಬೇಕು ಅಂತಂದ್ರೆ ತುಂಬ ಕಷ್ಟ. ನಾನು ಕ್ಲಾಸ್ನ 7,000 ರೂಪಾಯಿ, 7,999 ರೂಪಾಯಿ ಇಟ್ಬಿಟ್ಟು ನನ್ನ ಕನ್ಸಲ್ಟೇಷನ್ 1,000 ರೂಪಾಯಿ ಇಟ್ಟಿದ್ರೆ, ಹೌದಪ್ಪ ಇನ್ನು 1,000 ರೂಪಾಯಿ 10 ಜನಕ್ಕೆ ಕೇಳ್ತಾನೆ, 50 ಜನಕ್ಕೆ ಕೇಳ್ತಾನೆ ಅಂತ ಹೇಳ್ತೀರಾ. ನಾನು ಅದನ್ನು ಮಾಡಲ್ಲ. ಈ ಕಾರ್ಯಕ್ರಮ ಪ್ರತಿಯೊಬ್ಬರು ನಿಮ್ಮ ಜಾತಕ, ನಿಮ್ಮ ಜ್ಯೋತಿಷ್ಯವನ್ನು ನೀವೇ ಕಲಿತು ತಿಳ್ಕೊಳ್ಳೋದಿದು. ಇವತ್ತು ನಮ್ಮ ಹತ್ರ 500 ರೂಪಾಯಿ ಕೊಟ್ಟರು, ಅವ್ರು ಕೇಳಿದೆ, ಇವ್ರು ಕೇಳಿದೆ, ಬರೀ ಇಂಥವೇ. ಮದುವೆಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋರ್ಟ್ಗೆ ಅಲ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದರೆ ಏನು ಮಾಡೋದು? ಈ ಜಾತಕದಲ್ಲಿ ಬಂದರೆ ಏನು ಮಾಡೋದು? ಇವ್ರಿಗೆ ನಡೀತಾ ಇರ್ತಕ್ಕಂಥದ್ದು 2016ರಿಂದ 35 ಶನಿ ದಶ ನಡೀತಾ ಇದೆ. ಶನಿ ಕಾಂಬಿನೇಷನಲ್ಲಿ ವಿವಾಹ ಚೆನ್ನಾಗೇ ಇದೆ, ಏನು ಟೆನ್ಷನ್ ತೊಗೊಳಂಗಿಲ್ಲ. 108 ಕೇಳಿದ್ರೆ ಕಷ್ಟ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ ತುಂಬ ಜನ ಅರ್ಥ ಮಾಡ್ಕೋಬೇಕು. ಇವರ ಜಾತಕ ಮದುವೆ ಜೀವನದಲ್ಲಿ ಚೆನ್ನಾಗಿದೆ. ಎಸ್, ವೆರಿ ಗುಡ್. 11, 7, 9 ಬರ್ತಕ್ಕಂಥ ಹುಡುಗನ ಜಾತಕದಲ್ಲಿ
6ನೇ ಮನೆ, 1ನೇ ಮನೆ, 8ನೇ ಮನೆ, 10ನೇ ಮನೆ ಬಂದು ರೆಡ್ಡಿದ್ದು ಅವ್ರಿಗೆ ಗುಣಮಿಲನದಲ್ಲಿ 30ಕ್ಕೆ 36 ಬಂದಿರೋದು ಅಥವಾ ಶುಭಗ್ರಹಗಳಿಗೆ ದೃಷ್ಟಿ ಇದೆ ಅಂತ ಹೇಳಿ ಪುರೋಹಿತರು ಜ್ಯೋತಿಷರು ಹೇಳಿದಾಗ ಈ ದಶಾ ಬಂದಾಗ ಕೋರ್ಟ್ಗೆ ಹೋಗ್ತಾರೆ, ಗಲಾಟೆ ಆಗುತ್ತೆ, ಹೊಡೆದಾಡ್ತಾರೆ, ಜಗಳಾಡ್ತಾರೆ. ಅವರ ಜಾತಕನೂ ನಾವು ತಿಳ್ಕೊಬೇಕು ಅಂದರೆ ಇವರ ಜಾತಕದಿಂದ ತಿಳ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಜ್ಯೋತಿಷ್ಯವನ್ನು ಹೇಳ್ಕೊಡ್ತೀನಿ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಪೂಜೆಗೆ ಕೊಡೋದು ಬೇಡ. ನನ್ನ ಹತ್ರ ಬಂದರೆ ನಾನು ಕಾಸ್ಟ್ಲಿ, ನನ್ನ ಹತ್ರ ಬರಬೇಡ್ರಿ, ನನ್ನ ಹತ್ರ ಬರಲೇಬೇಡಿ. ಬರೋಂಗಿದ್ರೆ ನನ್ನ ಹತ್ರ ನೋಡಬೇಕು, 15 ದಿವಸ ಕುತ್ಕೋಬೇಕು ಅಂತಂದರೆ ನಾನು ನಿಯತ್ತಾಗಿ ಹೇಳ್ತಾ ಇದ್ದೀನಿ, ಸರಸ್ವತಿ ಮುಖಾಂತರ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಮಾತಾಡಿದ್ರೂ ಕೂಡ ನಿಮ್ಮ ಹತ್ರ ಮಾತಾಡೋದೇ ನಾನು 15 ನಿಮಿಷ 20 ನಿಮಿಷ ಅಷ್ಟೇ, ಅದ್ರ ಮೇಲೆ ಮಾತಾಡಲ್ಲ. ಏನಿದೆ ಅದು ಹೇಳ್ತೀನಿ, ಹಿಂಗೆ ನಿಮ್ಮ ಮನೆ ಬರ ಅಂತ ಹೇಳ್ತೀನಿ, ಇನ್ನೊಂದು ಜಾತಕ ಕೊಟ್ಟರೆ ಅದನ್ನು ನೋಡ್ತೀನಿ, ಮ್ಯಾಚ್ ಆಗುತ್ತೆ ಇಲ್ವೋ ಹೇಳ್ತೀನಿ ಅಷ್ಟೇ, ಸ್ಟ್ರೈಟ್ ಫಾರ್ವರ್ಡ್. ನೀವೇ ಕಲಿಬೇಕು. ಈ ಕಾರ್ಯಕ್ರಮದ ಉದ್ದೇಶ ವಿದ್ಯಾಭ್ಯಾಸದ ಉದ್ದೇಶ, ವಿದ್ಯೆ ಕೊಡತಕ್ಕಂಥ ಉದ್ದೇಶ ಈ ಕಾರ್ಯಕ್ರಮದ್ದು. ಯಾರ್ಯಾರು ಸಾರ್ವಜನಿಕರು, ಪಬ್ಲಿಕ್ಕು ಸ್ವಲ್ಪ ತಲೆ ಯೂಸ್ ಮಾಡಿ, ಬುದ್ಧಿ ಯೂಸ್ ಮಾಡಿ, ಕಿವಿಲಿ ಕೇಳಿಸ್ಕೊಳ್ಳಿ. ಇದು ಕನ್ಸಲ್ಟೇಷನ್ ಪ್ರೋಗ್ರಾಮ್ ಅಲ್ಲ. ಬೇರೆಯವರೆಲ್ಲ ಹೇಳ್ತಾರಲ್ಲ, ರಾಶಿ ಭವಿಷ್ಯ ಹೇಳ್ಬಿಡ್ತಾರೆ, ಮತ್ತು ಹಂಗಿದೆ ಹಿಂಗಿದೆ, ನಿಮ್ಮದು 7ನೇ ಮೇಲೆ ಅವನಿದ್ದಾನೆ ಇವಳಿದೆ ಅಂತ ಹೇಳ್ಬಿಡ್ತಾರೆ. ನೋ, ನಿಮಗೆ ತೋರಿಸ್ತಾ ಇರ್ತಕ್ಕಂಥ ಪಿಕ್ಚರು ನಮ್ಮ ಕ್ಲಾಸಸ್ಸಲ್ಲಿ ಕೂತು ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ವಿದ್ಯೆಯನ್ನು ಕೊಡ್ತಕ್ಕಂಥ ಪ್ರೋಗ್ರಾಮ್ ಇದೆ ಹೊರತು ಇದನ್ನು ತೋರಿಸ್ತಕ್ಕಂಥ ವಿಚಾರ ನಮ್ಮ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಅದು. ಅರ್ಥ ಮಾಡ್ಕೊಳ್ಳಿ. ನಿಮಗಳಿಗಂತೂ ಅಲ್ಲ, ಫ್ರೀ ಗಿರಾಕಿಗಳು ನಾವು ಬರೋದೇ ಇಲ್ಲ. ಇವರೆಲ್ಲ ಏನು ಅಂತಂದರೆ 500 ರೂಪಾಯಿ ಕೊಟ್ಟು ಇದು ಪಲ್ಲಕ್ಕಿ ಎತ್ತಬೇಕು ಅನ್ನೋ ಒಂದು ವಿಚಾರ. ಕಲೀರಿ. 500 ರೂಪಾಯಿ ಕೊಟ್ಟಿದ್ದು ಭಾಳ ಬಡವರಿಗೆ, ಭಾಳ ಬಡವರು, ಬಡತನ ತುಂಬ ಇರೋರಿಗೆ ಮಾತ್ರ ನಾವು ಒಂದು ಫೆಸಿಲಿಟಿ ಮಾಡಿದ್ದೀವಿ. ಅದನ್ನು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಕಲಿಯೋಕ್ಕೆ ಕಲಿತಾಗ ಅವರ ಜೀವನ ಅವ್ರು ನೋಡ್ಕೋಬೋದು, ಓಕೆ, ಸಂಪಾದನೆ ಮಾಡ್ಬೋದು. ಇದರಿಂದ ನಾವು ಈ ಪ್ರೋಗ್ರಾಮ್ ತೋರಿಸ್ತಾ ಸಂಪಾದನೆ ದಾರಿ, ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡೋಕ್ಕೆ ಹಣದ ಆಸೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ಏನೂ ಇಲ್ಲದೆ ಇರೋನು ಜ್ಯೋತಿಷ್ಯ ಕಲಿತು ಕನಿಷ್ಠ ಪಕ್ಷ ತಿಂಗಳಿಗೆ 5,000 ಸಂಪಾದನೆ ಮಾಡ್ಬೋದು. 5,000 ನಿಮ್ಗೆ 5,000 ಸುಮ್ಮನೆ ಯಾರಿಗೆ ಕೊಡ್ತಾರೆ? ಯಾರು ಕೊಡ್ತಾರೆ? ಅದು ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ ನೀವು ಕಲಿತು ಅವ್ರು ಕೊಟ್ಟಾಗ ನಮ್ಮ ಆ್ಯಪ್ ಬೇರೆ ಇರುತ್ತೆ. 5,000 ರೂಪಾಯಿ. ಇವತ್ತೆಲ್ಲ ಸೀರೆ ವ್ಯಾಪಾರ ಮಾಡ್ತಾರೆ ಹೆಂಗಸರೆಲ್ಲ. ಏನಾದ್ರು ಸಣ್ಣದು ವ್ಯಾಪಾರ ಮಾಡ್ತೀನಿ, ಹೋಟ್ಲಿಡ್ತೀನಿ ಅಂತಾರೆ. ಹೋಟ್ಲಿಡ್ತೀನಿ ಅಂತಾರೆ, ಇಡ್ಲಿ ಮಾಡ್ತೀನಿ ಅಂತಂತಾರೆ ಹೆಂಗಸರು. ಇದು ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ ಕಿವಿನ. ಮನೆ ಮುಂದೆ ಏನಾರು ಇಡ್ಲಿ ಮಾಡ್ತೀನಿ, ವಡೆ ಮಾಡ್ತೀನಿ, ಸಾಯಂಕಾಲ ಏನಾರು ಮಾಡ್ತೀನಿ, ಬಟ್ಟೆ ವ್ಯಾಪಾರ ಮಾಡ್ತೀನಿ, ಅದೆಲ್ಲ ಮಾಡಿ ಅವರೆಲ್ಲ ನೆಗೆಟಿವಲ್ಲಿ ಇರ್ತಾರೆ. ಜಸ್ಟ್ ಏನೋ ಒಂದು ತಿಂಗಳ ಇಡ್ಲಿ ಅದು ಇದು ಏನೋ ಮಾರ್ಕೊಂಡು ಅಥವಾ ಏನೋ ಒಂದು ಅಡುಗೆ ಮಾಡಿಕೊಂಡು ಎಲ್ಲ ಖರ್ಚೋಗಿ ನಂಗೆ 5,000 ಉಳಿಯುತ್ತೆ ಅಂತಾರೆ. ಅದು ಎಷ್ಟು ಕಷ್ಟ, ಮೈಯೆಲ್ಲ ಕಷ್ಟ. ಅದು ಮಾಡಲಿ, ಅದು ಕೆಲಸವೇ, ವೃತ್ತಿಯೇ. ಅದು ಬಿಟ್ಟು ಜ್ಯೋತಿಷ್ಯನೂ ನೀವು ಮಾಡಿದಾಗ, ಒಂದು ಅಡಿಷ್ನಲ್ ಬಿಸ್ನೆಸ್ ಮಾಡಿದಾಗ 5,000 ಮಾಡೋದು ಏನು ಕಮ್ಮಿ ಅಲ್ಲ ರೀ. ನಾನು ಇಡ್ತಕ್ಕಂಥ ಫೀಸು ಬರಬಾರ್ದು, ಬರಲೇಬೇಡಿ ನೀವು. 15 ದಿವಸ ಫುಲ್ ಕೂತ್ಕೊಂಡು ಒಂದೊಂದೇ ಕಲೀರಿ. ಒಂದೊಂದೇ ರಾಶಿ ಅಂದ್ರೆ ಹಿಂಗೆ, ಗ್ರಹ ಅಂದ್ರೆ ಹಿಂಗೆ, ನಕ್ಷತ್ರ ಅಂದ್ರೆ ಹಿಂಗೆ. ಓಕೆ, ಈ ಕಾಂಬಿನೇಷನ್ ಬಂದರೆ ಹಿಂಗೆ ಕಷ್ಟ ಆಗುತ್ತೆ, ಹಿಂಗೆ ಬಂದರೆ ಹಿಂಗೆ ಕಷ್ಟ ಆಗುತ್ತೆ, ಹಿಂಗೆ ಬಂದರೆ ಹಿಂಗೆ ಕಷ್ಟ ಆಗುತ್ತೆ. ಮೂಲ 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 ಎಕ್ಕಿ ಹಿಡಿತೀನಿ. ಆದರೆ ಅರ್ಧಂಬರ್ಧ ಕಲ್ತವ್ರು ಇರ್ತಾರಲ್ಲ, ಅವ್ರ ಹತ್ರ ಮಾತ್ರ ಹೋಗಲೇಬೇಡಿ, ದಯವಿಟ್ಟು ಹೋಗ್ಬೇಡಿ. ಒಂದು ಮಾತು ನಿಮಗೆ ಕಿವಿ ಮಾತು, ಜ್ಯೋತಿಷದಲ್ಲಿ ಆಸಕ್ತಿ ಇದೆಯಾ? ಜೀವನದ ಬಗ್ಗೆ ಇದೆಯಾ? ಈಗ ಎಜುಕೇಷನ್ಗೆ LKG UKG ಇಂದ ಹಿಡಿದು 10ನೇ ಕ್ಲಾಸ್ವರೆಗೂ ಕನಿಷ್ಠ ಪಕ್ಷ ಒಬ್ಬ ಇವತ್ತಿನ ದಿವಸದಲ್ಲಿ ಹೆಚ್ಚು ಕಮ್ಮಿ ಒಂದು 6 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸ್ವಲ್ಪ ಮಿಡಲ್ ಕ್ಲಾಸ್ ಅವರು ವರ್ಷಕ್ಕೆ ಒಬ್ಬರಿಗೆ 60,000 ಕೊಟ್ಟೇ ಕೊಡ್ತಾರೆ, 60-70,000 ಕೊಡ್ತಾರೆ ಒಂದು ICSE CBSEಗೆ ಹೋಗಲಿ ಅಂತ. 10 ವರ್ಷಕ್ಕೆ ಅವ್ನಿಗೆ ಹೆಚ್ಚು ಕಮ್ಮಿ ಬೇರೆ ಇದೆಲ್ಲ ಸೇರಿ 10 ಲಕ್ಷ ಆಗ್ಬಿಡುತ್ತೆ. ಹಾಗೆ ಡಿಗ್ರಿಗೆ ಹೋಗೋಷ್ಟಕ್ಕೆ ಇನ್ನೊಂದು 2-3 ಲಕ್ಷ ಆಗಿಬಿಡುತ್ತೆ. ಇನ್ನು ಹೈಯರ್ ಡಿಗ್ರಿ ಮಾಡಬೇಕು ಅಂತಂದರೆ ಆಗೋಯ್ತು, 20 ಲಕ್ಷ ಎತ್ತಿಟ್ಬಿಡ್ಬೇಕು. ಇಷ್ಟೆಲ್ಲ ಮಾಡಿ ವೈವಾಹಿಕ ಜೀವನ ಕೆಟ್ಟೋಯ್ತು. ಇನ್ನು ವಿವಾಹಕ್ಕೆ ಒಂದು 10 ಲಕ್ಷ 15 ಲಕ್ಷ ಒಡವೆ ಕೊಟ್ವಿ, ಗೆಜೆ ಕೊಟ್ವಿ, ಸರ ಕೊಟ್ವಿ, ಬೆಳ್ಳಿ ಪಾತ್ರೆ ಕೊಟ್ವಿ, ಅಲ್ಲೇ ಉಳಿದಿದೆ. ಇದೆಲ್ಲ ಗಲಾಟೆಗಳು ಯಾವಾಗ ಬರ್ತಿದೆ? ನಮ್ಮ ಜಾತಕನ ನೋಡ್ಕೊಂಡಿಲ್ಲದೆ ಇದ್ದಾಗ. ಜೀವನವನ್ನು ನೋಡ್ಕೊಳ್ಳೋಕ್ಕೆ ಇಟ್ಟಿರ್ತಕ್ಕಂಥ ಫೀಸ್ ಏನಿದೆ ಗೊತ್ತಾ? ಏನು ಹಿಂಗೆ ಜುಜುಬಿ. ನಿಮ್ಮ ಜೀವನದಲ್ಲಿ ಈ ಕೆಲವು ಕೆಲಸಗಾರರು ಡೈಲಿ ಎಣ್ಣೆ ಹೊಡಿತಾರೆ,
ಎಣ್ಣೆ ಹೊಡೆದ್ರೆ ಬೆಳಿಗ್ಗೆ ಎದ್ದು ಬಾತ್ರೂಮಲ್ಲಿ ಹೊಟ್ಟೋಗುತ್ತದು. 6 ದಿವಸದ ಫೀಸ್ ಅವ್ರದ್ದು, ಅವ್ರು ಕುಡಿತಕ್ಕಂಥ 6 ದಿವಸದ ಫೀಸ್ ಅಷ್ಟೇ. ಅಷ್ಟು ಕಮ್ಮಿ ಇಟ್ಟಿದ್ದೀನಿ, ಯಾಕಂದರೆ ಜನಗಳಿಗೆ ಹೆಲ್ಪ್ ಆಗಲಿ ಅಂತ. ಫೀಸ್ ಇಟ್ಟಿರೋ ಕಾರಣ ಶ್ರದ್ಧೆ ಇರಲಿ ಅಂತ. ನಾಳೆ ಫ್ರೀ ಮಾಡ್ತೀನಿ ಅಂತ ಹೇಳ್ತೀನಿ ನಾನು, ಫ್ರೀ ಅನೌನ್ಸ್ ಮಾಡ್ತೀನಿ 15 ದಿವಸ ಅಂತ. ಬಂದ್ಬಿಡ್ತಾರೆ, ಒಂದು 500 ಜನ ಬರ್ತಾರೆ ಅಷ್ಟೇ, ಆಮೇಲೆ ಮಿಕ್ತವ್ರು ಬರೋಲ್ಲ. ಆಮೇಲೆ ಫ್ರೀ ಕೊಟ್ಟಾಗ ಸರಿಯಾಗಿ ಅವ್ರಿಗೆ ಕಾನ್ಸಂಟ್ರೇಷನ್ ಇರೋಲ್ಲ. ಇವತ್ತು ಯಾರ್ದೋ ಒಬ್ರದ್ದು ಮದುವೆ ಬಂದ್ಬಿಡ್ತು, ಫ್ರೀ ತಾನೇ ಮದುವೆ ಊಟಕ್ಕೆ ಹೋಗ್ತೀನಿ, ಇಲ್ಲಿ ಯಾವನಿಗೆ ಬರ್ತಾನೆ? ಈ ಮನಸ್ಥಿತಿ ಇರುತ್ತೆ ಮನುಷ್ಯನಿಗೆ. ಯಾಕೆ ಫೀಸ್ ಅನ್ನೋದಿಟ್ಟಿದ್ದಾರೆ ಅಂದರೆ ಅಲ್ಲಿ ದುಡ್ಡಿನ ವಿಚಾರಕ್ಕಿಂತ ಹೆಚ್ಚಾಗಿ ಶ್ರದ್ಧೆ ಬರುತ್ತೆ. ದುಡ್ಡು ಕೊಟ್ಟಿನಪ್ಪ ಹೋಗಬೇಕು, ಕ್ಲಾಸ್ ಮಿಸ್ ಆಗುತ್ತೆ, ದುಡ್ಡ ಹೋಗ್ಬಿಡುತ್ತೆ. ಇದು ಲಕ್ಷ್ಮಿ ಮತ್ತು ಸರಸ್ವತಿಯ ಸಮ್ಮಿಲನ ಇವೆಲ್ಲ. ಸೊ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ, ಯಾವುದೂ ತೊಂದರೆ ಇಲ್ಲ. ಒಂದು ಪ್ರಶ್ನೆ ಕೇಳಿ, 108 ಪ್ರಶ್ನೆ ಕೇಳಿದ್ರೆ ನಾನು ಆನ್ಸರ್ ಮಾಡಲ್ಲ. ಅರ್ಥ ಆಯ್ತಾ? ಸರಿಯಾಗಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಸೊ ತುಂಬ ಜನ ನಮ್ಮ ನಂಬರ್ ತೊಗೊಂಡು ಬೇರೆ ಕಡೆ ನಂಬರ್ ತೊಗೊಂಡು ಸಾಮಾನ್ಯವಾಗಿ ಗುರುಜಿ ಹೇಳಿದ್ದಾರೆ ಇದು ತಗೊಳ್ಳಿ ಅದು ತಗೊಳ್ಳಿ, ನೋ, ಯಾವುದೂ ಹೇಳಲ್ಲ. ನಮ್ಮಲ್ಲಿ 2 ಪದ್ಧತಿ. ಒಂದು ನಾನು ಮೀಟ್ ಮಾಡ್ತೀನಿ, ನಾನು ಮೀಟ್ ಮಾಡೋಕ್ಕೆ ಇಲ್ಲ ಅಂತಲೇ ಹೇಳ್ತೀನಿ. ಬ್ಯುಸಿ ಜಾಸ್ತಿ. ಇವತ್ತೇ ನನಗೊಂದು 70-80 ಕನ್ಸಲ್ಟೇಷನ್ ಪೆಂಡಿಂಗ್ ಇದೆ. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾವು ಗುರುಗಳನ್ನೇ ಮೀಟ್ ಮಾಡಿ ಕೇಳ್ತೀನಿ, ನಾವು ಕಲಿಯೋಕ್ಕೂ ರೆಡಿ ಇದ್ದೀವಿ ಅಂತ ಹೇಳೋರನ್ನ ಸ್ವಲ್ಪ ಲಿಸ್ಟ್ ಮಾಡಿ ಕಳಿಸಿರ್ತೀವಿ. ಎರಡನೇದು, ನಮ್ಮ ಹತ್ರ ಕಲ್ತಿರ್ತಕ್ಕಂಥವ್ರು ಒಂದಷ್ಟು ಜನಕ್ಕೆ ಹಣದ ಸಹಾಯ ಆಗಲಿ ಅಂತ ಹೇಳಿ ಒಂದಷ್ಟು ಜನ, ನೀವು ನಾರ್ಮಲಾಗಿ 500 ರೂಪಾಯಿಗೆ ಹೇಳ್ರಪ್ಪ, ನೀವು ಒಂದು 20 ನಿಮಿಷ ಮಾತಾಡ್ರಿ, ತೋರಿಸಿರೋ ಆ್ಯಪಲ್ಲಿ ತೋರಿಸಿರೋದು ಕೊಡಿ ಮಾಡಿ. ಸೊ ಆ ನಂಬರ್ ಕರೆ ಮಾಡಿ, ನಂಬರ್ಗೆ ಮೆಸೇಜ್ ಹಾಕಿ. ಖಂಡಿತ ಮೆಸೇಜ್, ನೀವೇನು ಈ ನಂಬರ್ ಹೇಳಿದ್ದೀನಲ್ಲ ಮೆಸೇಜ್ ಹಾಕಿ. ಯಾಕೆ ಬರಲ್ಲ? ಖಂಡಿತ ಆಗುತ್ತೆ. ಬೇರೆ ಬೇರೆ ಕಡೆ ಹೋಗಿ ಎಷ್ಟೊಂದು ಜನ ನಕ್ಷತ್ರನಾಡಿ ಅಂತ ಹೆಸರಿಟ್ಕೊಂಡ್ಬಿಟ್ಟವ್ರು. ಇವತ್ತು ಏನು ಮಾಡೋದು? ಈಗ ನೀವು ಗೂಗಲಲ್ಲಿ ನಕ್ಷತ್ರನಾಡಿ ಅಂತ ಹೊಡೆದ್ರೆ 8 ನಕ್ಷತ್ರನಾಡಿ ಬರ್ತದೆ. ಯಾರೋ ಕೂತ್ಕೊಂಡು ಹೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಿಲ್ಲದೆ ಇರೋರು ಯಾರೋ ಅಲ್ಲಿ ನಕ್ಷತ್ರನಾಡಿ ಇರ್ಬೋದೇನೋ ಎಲ್ಲೋ ನೋಡ್ದಂಗಿದೆ ಅಂತ ಹಾಕ್ತೀರಾ. ಅವನು ಮೋಸ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾನೇನು ಮಾಡೋಕ್ಕಾಗಲ್ಲ. ಸೊ ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆ ನಮ್ದಕ್ಕೆ ಮಾಡಿ. ಯಾಕೆಂದರೆ ನಮ್ಮಲ್ಲಿ ಸಾಕಷ್ಟು ಜನ ನೀವು ನೋಡ್ತಾ ಇದ್ದೀರಾ. ಒಂದು ಟಿ ವಿಲಿ ಹಾಕಿರ್ತಕ್ಕಂಥದ್ದು ಅವಾರ್ಡ್ ತಗೊಂಡ್ರೆಲ್ಲ ಹೆಂಗಸರು ನೋಡ್ರಿ, ಮಹಿಳೆಯರು ನೋಡ್ರಿ, ಎಲ್ಲರೂ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರು ಕುತ್ಕೊಂಡಿರೋರು ನೋಡ್ರಿ, ಸಾಧಕರು ನೋಡ್ರಿ, ಎಷ್ಟು ಮಹಿಳೆಯರು ಸಾಧನೆ ಮಾಡಿದ್ದಾರೆ. ಕನಿಷ್ಠ ಪಕ್ಷ ನನ್ನಲ್ಲಿ ಒಂದು 25,000 ಜನ ಮಹಿಳೆಯರು ಜ್ಯೋತಿಷ್ಯ ಸಾಧನೆ ಮಾಡಿ ಅವರ ಸಂಸಾರವನ್ನು ನೋಡ್ಕೊಂಡಿದ್ದಾರೆ, ಅವರ ಮಕ್ಕಳ ಜಾತಕ ನೋಡ್ಕೊಂಡಿದ್ದಾರೆ. ಸುಮ್ಮನೆ ಗುರುಗಳು ಸಿಕ್ಕರು ಅಂತ ಹೋದರೆ ತಲೆ ಕೆಡುತ್ತೆ. ಈ ಕೆಲವು ಹೆಂಗಸರಿಗೆ ಒಂಥರ ಹುಚ್ಚು, ಬೆಳಗಿಂದ ಸಾಯಂಕಾಲ ಎಲ್ಲಿ ಜ್ಯೋತಿಷ್ಯ ಕಾರ್ಯಕ್ರಮ ಬರುತ್ತೆ ಅಂತ ಹಾಕಿ ಇರ್ತಾರೆ. ಅದು ನಿಮಗೆ ಸಾಧ್ಯವೇ ಇಲ್ಲ. ನಿಮ್ಮ ಮಾನಸಿಕ ಖಿನ್ನತೆಗೊಳಗಾಗಿರ್ತೀರ. ಯಾರ್ಯಾರು ವಯಸ್ಸಾಗಿರೋರು 3 ಹೊತ್ತು ಇವನ್ ಚಾನಲ್ ನೋಡು, ಅವ್ನ ಚಾನಲ್ ನೋಡು, ಬೆಳಗ್ಗೆ 7 ಗಂಟೆ 6 ಗಂಟೆಗೆ ಹೋಗಿ ಬರ್ತಾನೆ, 7:30 ಹೋಗಿ ಬರ್ತಾನೆ, ಅವ್ನು ನೋಡು, ಅವನೇನು ಹೇಳ್ದ ಇವನೇನು ಹೇಳ್ದ ಅಂದರೆ ನಿಮಗೆ ಯಾವುದೋ ಒಂದು ಹುಚ್ಚನಾಗಿ ಕಡ್ದಿದೆ. ಜ್ಯೋತಿಷ್ಯ ಗೊತ್ತಿಲ್ಲದಲೇ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡಿದಾಗ ಏನು ಗೊತ್ತಾಗುತ್ತೆ? ನಾನು ಅದಕ್ಕೆ ಡಿಸ್ಪ್ಲೇ ಮಾಡ್ತಾ ಇರೋದು. ಸ್ವಲ್ಪ ತಿಳ್ಕೊಳ್ಳಿ ಜ್ಯೋತಿಷ್ಯ ಅಂತ ಡಿಸ್ಪ್ಲೇ ಮಾಡ್ತಾಯಿದ್ದೆ. ಯಾವ ಜ್ಯೋತಿಷ್ಯ ಟಿ ವಿಲಿ ಬರ್ತಕ್ಕಂಥವ್ನು ಯಾರು ಏನು ಇಶ್ಯೂ ದೊಡ್ಡ ಅಲಂಕಾರಗಳು ಮಾಡ್ಕೊಂಬರ್ತಾರಲ್ಲ, ಯಾರು ಡಿಸ್ಪ್ಲೇ ಮಾಡ್ತಾರೆ ನಿಮ್ಮ ಜಾತಕನ ಡಿಸ್ಪ್ಲೇ ಮಾಡಿ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತಾರೆ? ಎಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ? ಸುಳ್ಳೇ. ದೊಡ್ಡ ಚಾನಲೆಲ್ಲ ಕೂರಿಸಿರ್ತಾರಲ್ಲ, ಬರೀ ಬೋಗಸ್ಸೆ. ದೊಡ್ಡ ಚಾನಲ್ ಅಂತ ಹೋಗ್ಬೇಡಿ. ದೊಡ್ಡ ಚಾನಲು ದೊಡ್ಡದಾಗಿ ಟೋಪಿ ಹಾಕ್ತಾರೆ. ಅವ್ರನ್ನ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅವರೆಲ್ಲ. ಪಕ್ಕ ಬರೆದಿಟ್ಕೊಳ್ಳಿ. ದೊಡ್ಡ ಚಾನಲೆಲ್ಲ ದೊಡ್ಡ ಥರ ಇಟ್ಕೊಂಡು ಇವ್ರನ್ನೆಲ್ಲ ಇಟ್ಕೊಂಡು ಜೋರಾಗಿ ತೋರಿಸಿ ದೊಡ್ಡ ವ್ಯಾಪಾರ ಮಾಡೋದವರು. ಅವ್ರಿಗೇನು ರೀ, ಜನರನ್ನ ಚೆನ್ನಾಗಿ ಆಗಬೇಕು ಅನ್ನೋದು ಎಲ್ಲಿದೆ? ಅಲ್ಲಿ ಅವ್ರನ್ನ ಫೋನ್ ಮಾಡಿ ಕೇಳಿ, ಅರ್ಜೆಂಟ್ ಬೇಕು ಅಂದ್ರೆ 25,000 ಅಂತಾರೆ. ಅಲ್ಲಿ ಹೋಗಿದ ತಕ್ಷಣ 5 ನಿಮಿಷ ಮಾತಾಡ್ತಾರೆ. 5 ನಿಮಿಷ ಮಾಡಿ ಅದೇನೋ ಟಿಕ್ ಹಾಕ್ಬಿಟ್ಟು ತಗೊಳ್ಳಿ 50,000 ಪೂಜೆ ಮಾಡಿಸಿ ಅಷ್ಟೇ, ಹೋಗ್ರಿ. ಬೆಲೆ ಇಲ್ಲ. ಅದಕ್ಕೆ ಇವತ್ತೆಲ್ಲ ಯಾಕೆ ಜ್ಯೋತಿಷ್ಯನ ಬೈತಾರೆ? ಇದನ್ನೆಲ್ಲ ಅನುಭವ ಪಡ್ಕೊಂಡ್ಬಂದಿದ್ದಾರೆ ಜನಗಳು. ಯಾರಾದರೂ ಜ್ಯೋತಿಷ್ಯ ನಂಬ್ತೀರಾ ಅಂತ ಒಂದು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಕೆಳಗಡೆ ಒಂದು ಥೂ ಕೀ ಚೀ ಅಂತ ಉಗಿತಾನೆ ಇರ್ತಾರಲ್ಲಿ. ಯಾರಿಗೂ ಕೂಡ ಇಂಥ ಮಹಾನ್ ವಿದ್ಯೆಯ ಬೆಲೆ ಯಾಕೆ ಗೊತ್ತಿಲ್ಲ ಅಂದರೆ, ಇಂಥ ದೊಡ್ಡ ಚಾನಲ್ಗಳು, ಇಂಥ ಅನೇಕ ಆಚೆ ಇರ್ತಕ್ಕಂಥವರೆಲ್ಲ ಬರೀ ಇದ್ರ ಬಗ್ಗೆ ಭರವಸೆ ಕೊಟ್ಟು ಹಾಳು ಮಾಡಿದ್ದಾರೆ. ಭರವಸೆ ಅಂದರೆ ಹೆಂಗೆ ಅಂದರೆ, ಇದನ್ನು ಮಾಡಿಸಿ ಆಗಿಬಿಡುತ್ತೆ ಅಂತ. ನನ್ನಲ್ಲಿ ಯಾವ ಭರವಸೆನೂ ಇಲ್ಲ. ನಿಮ್ಮ ಹಣೆ ಬರ ಏನಿದೆ ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಪರಿಹಾರ ಆಗುತ್ತೆ ಅಂತ ಬರೆದಿದ್ದರೆ ಮಾತ್ರ ಮಾಡಿಸಿ, ಪರಿಹಾರ ಆಗಲ್ಲ ಅಂದರೆ ಸುಮ್ಮನೆ ತೆಪ್ಪಗಿದ್ಬಿಡಿ. ಅರ್ಥ ಆಯ್ತಾ? ತೆಪ್ಪಗಿದ್ಬಿಡಬೇಕು, ಬೇರೆ ಏನು ಚೇಂಜ್ ಮಾಡೋಕ್ಕಾಗಲ್ಲ. ಇದೊಂಥರ ನಮಗೆ ಜೀವನ ಜೈಲಿದ್ದಂಗೆ. ಜೈಲಿಗೆ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲಿವರೆಗೂ ಅವಧಿ ಇರ್ತದೆ ಮುಗಿಬೇಕು, ಆಮೇಲೆ ಬಿಡುಗಡೆ ಮಾಡಾದ್ಮೇಲೆ ನಿಮ್ಗೆ ಫ್ರೀಡಮ್ಮು. ಇದು ಬಂಧನ ಮಾಡ್ತಾ ಇರುತ್ತೆ.
ಆ ಬಂಧನ ಬಿಡುಗಡೆ ಎಲ್ಲ ವಿಚಾರದಲ್ಲೂ ದುಡ್ಡಿನ ಬಂಧನ ಬಿಡುಗಡೆ, ಮನಸ್ಸಿನ ಬಂಧನ ಬಿಡುಗಡೆ, ಸಂಬಂಧದ ಬಂಧನ ಬಿಡುಗಡೆ, ಆರೋಗ್ಯದ ಬಂಧನ ಬಿಡುಗಡೆ ನೋಡ್ತಕ್ಕಂಥ ವಿಚಾರವೇ ಜ್ಯೋತಿಷ್ಯ. ಇದನ್ನು ಏನಾದರೂ ಅರಿತವರು ಬಂದು ಕಲ್ತ್ಕೋತಾರೆ, ಅರಿದೇ ಇರೋರು ಕಾಲ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು, ಈ ಕಾಲ್ ಬರ್ತಾ ಇದೆಯಲ್ಲ, ಈಗ ಕಾಲ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಅರಿವೇ ನಮ್ಮ ಜೀವನ ಅಂಥೇಳಿ ಸರ್ವಜ್ಞ ಹೇಳಿದ್ದಾರೆ. ಅರ್ಥಕೊಳ್ಳಿ, ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ. ಒಳ್ಳೆಯದಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡೋದ್ರಿಂದ, ಪೂಜೆ ಮಾಡೋದ್ರಿಂದ ಏನೆಲ್ಲ ಶುಭ ಫಲಗಳನ್ನು ಪಡೆಯಬಹುದು ಅಂತ. ಹಾಗೆ ತರಗತಿಗೂ ಕೂಡ ನೀವು ಸೇರಬಹುದಾಗಿದೆ. ತರಗತಿಗೂ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನು ಕಲಿತು ನಿಮ್ಮ ಜೀವನವನ್ನು ನೀವೇ ರೂಪಿಸಿಕೊಳ್ಳಬಹುದಾಗಿದೆ. ಈಗಾಗಲೇ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರೂಜಿಯವರ ನೇತೃತ್ವದಲ್ಲಿ ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. ನೀವು ಕೂಡ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕಾ, ಅದೃಷ್ಟವನ್ನು ಬದಲಾಯಿಸಬೇಕಾ? ಹಾಗಾದರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಕ್ಷತ್ರ ನಾಡಿ ತರಗತಿಗೆ ಸೇರ್ಕೋಬೇಕು, ಜ್ಯೋತಿಷ್ಯವನ್ನು ಕಲಿಬೇಕು, ಹಾಗೆ ರಿಜಿಸ್ಟರ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್.